ಹಾಯ್ ಫ್ರೆಂಡ್ಸ್, ಅಶ್ವಿನಿ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೊಟ್ಟೆ ಸಾಂಬಾರು. ಮುದ್ದೆ ಜೊತೆಗೆ, ರೈಸ್ ಜೊತೆಗೆ ಸೂಪರಾಗಿರುತ್ತೆ. ಮೊಟ್ಟೆ ಸಾಂಬಾರು ಅಂದಮೇಲೆ ಮೊಟ್ಟೆ ಬೇಕೇ ಬೇಕು. ಮೊಟ್ಟೆ ಅಂತೂ ರೆಡಿ ಇದೆ. ನಾಟಿ ಮೊಟ್ಟೆ, ಫಾರಂ ಮೊಟ್ಟೆ. ನೆಕ್ಸ್ಟ್ ಮಸಾಲೆಗೆ ಏನೇನು ಬೇಕು ಅಂದರೆ ಕಾಯಿ, ಕಡಲೆ, ಸಾಂಬಾರು ಪುಡಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಬನ್ನಿ, ಪೇಸ್ಟ್ ಅಂತೂ ಆಯಿತು. ಮೊಟ್ಟೆ ಸಾಂಬಾರು ಮಾಡೋಕ್ಕೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಡೋಣ. 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ರುಬ್ಬಿರೋ ಮಸಾಲೆ ಹಾಕಿ ಅದನ್ನು 1-2 ನಿಮಿಷ ಫ್ರೈ ಮಾಡಬೇಕು. ಹಾಗೆ ಮಾಡೋದ್ರಿಂದ ಟೇಸ್ಟ್ ಬೇರೆ ಕೊಡುತ್ತೆ, ಚೆನ್ನಾಗಿ ಬರುತ್ತೆ ಟೇಸ್ಟು. ಅದೇ ಮಿಕ್ಸಿ ಜಾರ್ಗೆ ನೀರು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೋಬೇಕು. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು. ಕುದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಬನ್ನಿ, ಉಪ್ಪೆಲ್ಲ ಕರಗಿದ್ಮೇಲೆ ಮೊಟ್ಟೆ ಬಿಡಬೇಕು. ಮೊಟ್ಟೆ ಬಿಡಬೇಕಾದ್ರೆ ಸ್ಟವ್ ಉರಿ ಕಮ್ಮಿ ಮಾಡ್ಕೋಬೇಕು. ಯಾಕಂದರೆ ನಾವು ಬಿಟ್ಟಿರೋ ಮೊಟ್ಟೆ ಒಂದೇ ಕಡೆ ನಿಂತ್ಕೊಂಡು ನೀಟಾಗಿ ಬಂದಿರುತ್ತೆ. ಹಾಗೆ ಒಂದಕ್ಕೊಂದು ಅಕ್ಕಪಕ್ಕ ಬಿಟ್ಕೊಬಿಡ್ಬೇಕು, ಬಟ್ ಅಂಟ್ಕೊಳ್ಳಲ್ಲ. ಹಾಗೆ ಬಿಡಬೇಕು, ಬಟ್ ಕಮ್ಮಿ ಉರಿನೇ ಇರಬೇಕು ಮೊಟ್ಟೆ ಬಿಡಬೇಕಾದ್ರೆ. ಸರಿ, ಮೊಟ್ಟೆ ಅಂತೂ ಬಿಟ್ಟಾಯಿತು. ಮೊಟ್ಟೆ ಬಿಟ್ಟು 1-2 ನಿಮಿಷ ಕಮ್ಮಿ ಉರಿಲೇ ಇರಬೇಕು. ಆಮೇಲೆ ಸ್ವಲ್ಪ ಜಾಸ್ತಿ ಉರಿ ಮಾಡಿ ಒಂದು ಕುದಿಸಿದ್ರೆ ಮೊಟ್ಟೆ ಸಾಂಬಾರು ರೆಡಿ. ನೋಡಿ, ಕಮ್ಮಿ ಉರಿ ಬಿಟ್ಟು ಮಾಡಿದ್ರೆ ಈ ಥರ ಮೊಟ್ಟೆ ಬರುತ್ತೆ, ಇಲ್ಲಾಂದರೆ ಎಲ್ಲ ಒಡೆದೋಗುತ್ತೆ. ಸಾಂಬಾರಂತೂ ರೆಡಿ ಆಯಿತು. ತುಂಬ ಈಸಿ ಇದೆ, ನೀವು ಒಂದು ಸಲ ಟ್ರೈ ಮಾಡಿ. ಈ ಬಿಸಿ ಮುದ್ದೆ ಹಾಕ್ಕೊಂಡು ಮೊಟ್ಟೆ ಸಾಂಬಾರು ಹಾಕ್ಕೊಂಡು ತಿಂತಾ ಇರೋದೇ. ಬನ್ನಿ, ಹೇಗಿರುತ್ತೆ ನೋಡೋಣ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಮೊಟ್ಟೆ ಸಾಂಬಾರು ಬಿಸಿ ಮುದ್ದೆ ಹೇಗೆ ಬಂದಿದೆ ಅಂತ ಒಮ್ಮೆ ಟ್ರೈ ಮಾಡಿ.